ಬಡ್ಜೆಟ್ ಅಂದ್ರೆ ಏನ್ ಮಾನ್ಯ ಸಭಾಧ್ಯಕ್ಷರೇ? ಒಂದು ರಾಜ್ಯ ನಡೆಸುವ ಅದು ಮುನ್ನೋಟ. ಮುಂದೆ 26-27ನೇ ಸಾಲಿನಲ್ಲಿ ನಾವು ಯಾವ ರೀತಿ ಹಣಕಾಸನ್ನ ನಾವು ಹಂಚಿಕೆ ಮಾಡ್ತೀವಿ ಅಂತ. ಈ ಬಡ್ಜೆಟ್ ಅಲ್ಲಿ ಏನಿದೆ ಮಾನ್ಯ ಸಭಾಧ್ಯಕ್ಷರೇ? ಗ್ಯಾರಂಟಿ ಯೋಜನೆಗಳನ್ನ ಬಿಟ್ರೆ ಬೇರೆ ಏನಿದೆ ಹೇಳಿ ದಯವಿಟ್ಟು ಮಾನ್ಯ ಸಭಾಧ್ಯಕ್ಷರೇ. ಏನಿದೆ ಬಡ್ಜೆಟ್ ಒಳಗಡೆ? ಮುಖ್ಯಮಂತ್ರಿಗಳು ಅತ್ಯಂತ ನಿರಾಶಾದಾಯಕವಾದ ಬಡ್ಜೆಟ್ ಅನ್ನ ಇವತ್ತು ಮಂಡಿಸಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಅತ್ಯಂತ ಅನುಭವಿ ಆಡಳಿತಗಾರರು, ಅನೇಕ ವರ್ಷಗಳಿಂದ ಬಡ್ಜೆಟ್ ಮಂಡಿಸಿರುವಂತಹ ಅನುಭವ ಹೊಂದಿರುವಂತರು. 2024-25ನೇ ಸಾಲದಲ್ಲಿ ಇಡೀ ಕರ್ನಾಟಕಕ್ಕೆ ಆಶ್ಚರ್ಯ ಮೂಡಿಸಿದಂತವರು ಉಳಿತಾಯ ಬಡ್ಜೆಟ್ ಮಂಡಿಸಿ ಅಂತ ದಾಖಲೆ ನಿರ್ಮಿಸಿರುವಂತವರು ಇವತ್ತು ಅತಿ ಹೆಚ್ಚಿನ ಕೊರತೆ ಬಡ್ಜೆಟ್ ಮಂಡಿಸಿ ಕೂಡ ವಿಶ್ವ ದಾಖಲೆಯನ್ನ ಕರ್ನಾಟಕದಲ್ಲಿ ದಾಖಲೆ ಮಾಡಿರುವಂತವರು ಸಿದ್ದರಾಮಯ್ಯನವರು. ಈ ಅವಧಿಯಲ್ಲಿ ಏನಾಯ್ತು ಮುಖ್ಯಮಂತ್ರಿಗಳಿಗೆ ಅನ್ನೋದು ಇಡೀ ಕರ್ನಾಟಕದ ಜನ ಇವತ್ತು ಪ್ರಶ್ನೆ ಮಾಡ್ತಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ. ಇಷ್ಟು ವರ್ಷ 17 ವರ್ಷ ಹಣಕಾಸಿನ ನಿರ್ವಹಣೆ ಮಾಡಿದಂತ ಸಿದ್ದರಾಮಯ್ಯನವರಿಗೆ ಯಾಕೆ ಕರ್ನಾಟಕದ ಆರ್ಥಿಕ ಪರಿಸ್ಥಿತಿಯನ್ನ ಅಳಿ ಮೇಲೆ ತರ ಕೆಲಸ ಮಾಡಲಿಲ್ಲ ಇವತ್ತು ಸಿದ್ದರಾಮಯ್ಯನವರು ಅನ್ನೋದು ಪ್ರಶ್ನೆ. ಅವರ ಅನುಭವ ಎಲ್ಲೋ ಇತ್ತು? ಇದು ರಾಜ್ಯದ ಜನ 224 ಶಾಸಕರು ಇಲ್ಲಿ ಪ್ರಶ್ನೆ ಮಾಡ್ತಿರುವಂತದ್ದು ಮಾನ್ಯ ಸಭಾಧ್ಯಕ್ಷರೇ. ಇವತ್ತು ಸಿದ್ದರಾಮಯ್ಯನವರು ಕರ್ನಾಟಕದ ಮೇಲಿನ ಸಾಲದ ಹೊರೆಯನ್ನು ಅತೀ ಗರಿಷ್ಠ ಮಟ್ಟಕ್ಕೆ ಕೊಂಡೋಗಿರುವಂತವರು ಮತ್ತೆ ರಾಜ್ಯದ ಜನರ ಸಾಲದ ಸುಳಿಗೆ ಸಿಲುಕಿಸಿರುವಂತದ್ದು ಈ 26-27ನೇ ಬಡ್ಜೆಟ್ ಅಲ್ಲಿ ನಾವು ನೋಡಬಹುದಾಗಿದೆ ಮಾನ್ಯ ಸಭಾಧ್ಯಕ್ಷರೇ. ಹಣಕಾಸು ಖಾತೆಯನ್ನು ಹೊಂದಿರುವಂತ ಮಾನ್ಯ ಸಿದ್ದರಾಮಯ್ಯನವರು 17ನೇ ಬಾರಿ ಬಡ್ಜೆಟ್ ಮಂಡಿಸಿ ಸಾಧನೆ ಮಾಡಿರುವುದು ಎಷ್ಟು ಐತಿಹಾಸಿಕನೋ ಆಡಳಿತ ಪಕ್ಷದವರು ಇವತ್ತು ತಮ್ಮ ಬೆನ್ನನ್ನು ತಾವು ತಟ್ಕೊಳ್ಬಹುದು. ಅದೇ ಅವಧಿಯಲ್ಲಿ ರಾಜ್ಯದ ಜನರ ಮೇಲಿನ ಸಾಲದ ಹೊರೆಯು ಅದೇ ರೀತಿ ಐತಿಹಾಸಿಕ ದಾಖಲೆ ಆಗಿರುವುದು ಕೂಡ ಸತ್ಯ ಮಾನ್ಯ ಸಭಾಧ್ಯಕ್ಷರೇ. ಇದು ಯಾವ ಸಾಧನೆ ಅಂತ ಕರಿಬೇಕು ನಾವು ಈ ಬಡ್ಜೆಟ್ ಅಲ್ಲಿ ಮಾನ್ಯ ಸಭಾಧ್ಯಕ್ಷರೇ? ಮುಖ್ಯಮಂತ್ರಿಗಳು ಅಂತ ಒಂದು ಸಾಧನೆ ಮಾಡಿ ಬಡ್ಜೆಟ್ ಮಂಡಿಸಿದ್ರೆ ಇಲ್ಲಿ 224 ಜನ ಶಾಸಕರು ಬಿಡಿ ಮಾನ್ಯ ಸಭಾಧ್ಯಕ್ಷರೇ. ಕಾಂಗ್ರೆಸ್ ಶಾಸಕರು ಯಾರು ಒಬ್ರು ಮಾನ್ಯ 3.5 ಗಂಟೆ 4 ಗಂಟೆ ಅವರು ಬಡ್ಜೆಟ್ ಮಂಡಿಸಿದಾಗ ಯಾರು ಒಬ್ರು ಮೇಲ್ಕುಂಟಿ ಕುಟ್ಟಿ ಸ್ವಾಗತ ಮಾಡಿದ್ರ ಮಾನ್ಯ ಸಭಾಧ್ಯಕ್ಷರೇ? ಆಡಳಿತ ಪಕ್ಷದ ಶಾಸಕರು ಹೇಳಿ. ಒಬ್ರು ಫಸ್ಟ್ ಟೈಮ್ ಇನ್ ದ ಹಿಸ್ಟರಿ ಆಫ್ ಕರ್ನಾಟಕ ಒಂದು ಬಡ್ಜೆಟ್ ಮಂಡಿಸಬೇಕಾರೆ ಕಾಂಗ್ರೆಸ್ಸಿನ ಸ್ವಂತ ಶಾಸಕರು ಒಬ್ರು ಕೂಡ ಮೇಜ್ ಕೊಟ್ಟಿಲ್ಲ ಅವ್ರದ್ದು ಒಂದೊಂದು ಇಲಾಖೆಗಳಲ್ಲಿ ಹೇಳಿದಂತ ಸಂದರ್ಭದಲ್ಲಿ. ಇದು ತೋರಿಸುತ್ತೆ ಈ ಬಡ್ಜೆಟ್ ಕಾಂಗ್ರೆಸ್ ಪಕ್ಷದವ್ರಿಗೆಲ್ಲ 224 ಪಕ್ಷದವ್ರಿಗೂ ಚೊಂಬನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಮಾನ್ಯ ಸಭಾಧ್ಯಕ್ಷರೇ. ಸುರೇಶ್ ಗೌಡ್ರೆ ಒಬ್ರಾರು ಅಂತೀರಿ, ಮಧ್ಯ ಮಾತಾಡಬೇಡಿ, ನೀವು ಮಾತಾಡಿ ನಿಮ್ಗೆ ಅವಕಾಶ ಕೊಟ್ಟಾಗ. ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ನಡೆಸೋದು ಅಂತ ಹೇಳಿದ್ರೆ ಒಂದು ಸಂಸಾರ ನಡೆಸ್ದಂಗೆ ಮಾನ್ಯ ಸಭಾಧ್ಯಕ್ಷರೇ. ಸಂಸಾರ ನಡೆಸೋದು ಒಂದೇ, ಸರ್ಕಾರ ನಡೆಸೋದು ಎರಡೂ ಒಂದೇ ಮಾನ್ಯ ಸಭಾಧ್ಯಕ್ಷರೇ. ಯಾರಾದ್ರೂ ಒಂದು ಮನೇನ ಮಾನ್ಯ ಸಭಾಧ್ಯಕ್ಷರೇ ಸಾಲದಲ್ಲಿ ನಡೆಸಿದ್ರೆ ಒಂದು ದಿನ ಸಾಲ ಸುಳಿಯಲ್ಲಿ ಸಿಲುಕಿ ನೇಣು ಹಾಕೊಂಡ್ಬಿಡ್ತಾರೆ ಮಾನ್ಯ ಸಭಾಧ್ಯಕ್ಷ. ಆ ಮಟ್ಟಕ್ಕೆ ಬರ್ತದೆ ನೇಣು ಹಾಕುವಂತ ಸ್ಥಿತಿಗೆ. ಎಷ್ಟು ಸಾಲ ಮಾಡಬೇಕು ಅನ್ನೋದು ಗೊತ್ತಿಲ್ಲದೆ ಹೋದ್ರೆ ಸಾಲ ಮಾಡಿದ್ರೆ ಏನ್ ಮಾಡ್ಕೊಳ್ತಾನೆ, ಕಡೆಗೆ ಒಂದಿನ ನೇಣು ಹಾಕೊಳ್ತಾನೆ. ಮಾನ್ಯ ಸಭಾಧ್ಯಕ್ಷರ ಸರ್ವಜ್ಞ ಒಂದು ಮಾತು ಹೇಳಿದ್ದಾನೆ ಶತಮಾನಗಳ ಹಿಂದೆ, ಸಾಲವನ್ನು ಕೊಂಬಾಗ ಹಾಲುಗರ ಉಂಡಂತೆ ಸಾಲಿಗರು ಕೊಂಡು ಎಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಅಂತ ಸರ್ವಜ್ಞ ಶತಮಾನಗಳ ಹಿಂದೆ ಹೇಳಿದ್ದಾನೆ. ಹಾಗೆ ಇನ್ನೊಬ್ಬ ದಾರ್ಶನಿಕ ಕೂಡ ಹೇಳಿದ್ದಾನೆ, ಬ್ರೈನ್ ಫಿಕ್ಲಿನ್ ಎಂಬ ದಾರ್ಶನಿಕ, ಉಪವಾಸ ಇದ್ರೂ ಪರವಾಗಿಲ್ಲ ಸಾಲ ಮಾಡಬೇಡ ಅಂತ ಹೇಳ್ತಾನೆ. ಮಾನ್ಯ ಸಭಾಧ್ಯಕ್ಷರು, ಸಿದ್ದರಾಮಯ್ಯನವರು ಎಷ್ಟು ಸಾಲ ಮಾಡಿದ್ದಾರೆ? 8 ಲಕ್ಷ ಕೋಟಿ ಇವತ್ತು ಸಾಲ ಮಾಡಿರೋದು. ಕರ್ನಾಟಕದ ಸಾಲದ ಹೊರೆ ಇವತ್ತು. ಹಂಗೆ ಹೇಳಿದ್ರೆ ನಮ್ಮ ಸಿದ್ದರಾಮಯ್ಯನವರು ಹೇಳ್ತಾರೆ, ನೀವು ಸಾಲ ಮಾಡಿಲ್ವಾ, ಇವ್ರು ಸಾಲ ಮಾಡಿಲ್ವಾ, ಮೋದಿ ಸಾಲ ಮಾಡಿಲ್ವಾ ಎಂದು ಕೇಳುತ್ತೀರಾ. ಇದು ನನ್ಗೆ ಗೊತ್ತು. ಸಿದ್ದರಾಮಯ್ಯನವರು ನಾಳೆ ಬಡ್ಜೆಟ್ ಮೇಲೆ ರಿಪ್ಲೈ ಕೊಡ್ಬೇಕಾದ್ರೆ ಇದನ್ನು ಹೇಳ್ತಾರೆ. ಆದರೆ ಸಾಲ ಮಾಡೋದು ಈಗಿನ ಕಾಲದಲ್ಲಿ ಅನಿವಾರ್ಯ ಮಾನ್ಯ ಸಭಾಧ್ಯಕ್ಷರೇ. ಸಾಲ ಯಾಕೆ ಮಾಡ್ಬೇಕು ಹೇಳಿ ಮಾನ್ಯ ಸಭಾಧ್ಯಕ್ಷರೇ? ಮನೆ ಕಟ್ಟಕ್ಕೆ ಸಾಲ ಮಾಡಬಹುದು, ವ್ಯಾಪಾರ ಮಾಡಕ್ ಸಾಲ ಮಾಡಬಹುದು, ತೋಟ ಮಾಡಕ್ ಸಾಲ ಮಾಡಬಹುದು, ಆಸ್ಪತ್ರೆ ಕಟ್ಟೋದಕ್ಕೆ ಸಾಲ ಮಾಡಬಹುದು, ಡ್ಯಾಮ್ ಕಟ್ಟೋದಕ್ಕೆ ಸಾಲ ಮಾಡಬಹುದು. ಮಾನ್ಯ ಸಭಾಧ್ಯಕ್ಷರೇ, ಸಾಲ ಮಾಡಿ ಜನರಿಗೆ ಉಚಿತ ಬಸ್ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಸಾಲ ಮಾಡಿ ವಿದ್ಯುತ್ ಫ್ರೀ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಸಾಲ ಮಾಡಿ ಶ್ರೀಮಂತರಿಗೆ ಗೃಹಲಕ್ಷ್ಮಿ ಕೊಡ್ತಾರ ಮಾನ್ಯ ಸಭಾಧ್ಯಕ್ಷರೇ? ಹೇಳ್ಬೇಕು ಮಾನ್ಯ ಸಿದ್ದರಾಮಯ್ಯನವರು, ಇದನ್ನು ಹೇಳ್ಬೇಕು. ಸಾಲ ಮಾಡಿ ನೀವು ಫ್ರೀ ಉಚಿತ ಕೊಟ್ರೆ ದೇಶ ಉಳಿಯುತ್ತಾ, ರಾಜ್ಯ ಉಳಿಯುತ್ತಾ, ಸರ್ಕಾರ ಉಳಿತದ ಮಾನ್ಯ ಸಭಾಧ್ಯಕ್ಷರೇ? ಇದನ್ನ ಹೇಳ್ಬೇಕು ಮಾನ್ಯ ಮುಖ್ಯಮಂತ್ರಿಗಳು. ಇದನ್ನ ಏನಾಗುತ್ತೆ ಈ ಸಾಲ ಮಾಡಿದ? ನೀವು ಕರ್ನಾಟಕ ಜನರನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸ್ಬಿಟ್ಟಿದ್ದೀರಾ ಮಾನ್ಯ ಸಭಾಧ್ಯಕ್ಷ. ಹೊರತು ಸಶಕ್ತ ಮಾಡಲಿಲ್ಲ ನೀವು, ಅವರನ್ನ ಗಟ್ಟಿಯಾಗಿ ನಿಲ್ಲಿಸಲಿಲ್ಲ ನೀವು. ಮಾನವ ಅಭಿವೃದ್ಧಿಯ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅಂತೇಳಿ ಅಮಿತ್ ಶಾ ಸೇನ್ ಅವ್ರನ್ನ ಕೋಟ್ ಮಾಡ್ತಾರೆ ಮಾನ್ಯ ಸಭಾಧ್ಯಕ್ಷರೇ. ಇವರು ಬಡ್ಜೆಟ್ ಅಲ್ಲಿ
ಒಬ್ಬ ಮಾನವ ಸಂಪನ್ಮೂಲ ಅಭಿವೃದ್ಧಿ ಹೇಗೆ ಆಗ್ತಾ ಇದೆ ಅಂತ ಹೇಳಿ ಅಮಿತಾ ಸೇನ್ ಅವರನ್ನು ಉಲ್ಲೇಖಿಸಿ ಹೇಳ್ತಾರೆ, ಕರ್ನಾಟಕದ ಅಭಿವೃದ್ಧಿ ಮಾದರಿ ಎಂದು ಹೇಳ್ತಾರೆ. ಏನಂತ ಈಗ ನೋಡಿದ್ರೆ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆಗಿದೆ ಅಂತ ಹೇಳ್ತಾರೆ. ಈಗ ನೋಡ್ರೆ ಅತಿ ಸಾಲ ಮಾಡಿ ಇದು ಅಭಿವೃದ್ಧಿಯ ಸಾಲ ಮಾಡಿದ್ದು ಅಭಿವೃದ್ಧಿ ಮಾದರಿ ಎಂದು ಹೇಳಿ ನಾವು ನಂಬ್ತೀವ. ಮಾನ್ಯ ಸಭಾಧ್ಯಕ್ಷರೇ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಸಾಲದ ಮಿತಿಯನ್ನ GSTP 25% ಮಿತಿಯಲ್ಲೇ ಇರಿಸಿದ್ದೀವಿ ಅಂತ ಹೇಳ್ತಿದ್ದಾರೆ. ಆದರೆ ತಮ್ಮ ಭಾಷಣದಲ್ಲಿ ಹೇಳ್ತಾರೆ, ಇವತ್ತು ನಾನು ಸಾಲ 8,24,389 ಲಕ್ಷ ಕೋಟಿ ರೂಪಾಯಿಗಳ ಸಾಲ ಮಾಡಿದರೆ GSTP ಎಷ್ಟಿದೆ ಮಾನ್ಯ ಸಭಾಧ್ಯಕ್ಷರೇ? 24.94% ಅಂಶ ಬಜೆಟ್ನ ಪ್ರತಿಯಲ್ಲಿದೆ. ಇವತ್ತು ನಾನು ಕೇಳ್ತಾ ಇದ್ದೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, 0.6ಗೆ ಮಿತಿಗೊಳಿಸಿದ್ರ. ಮುಂದೆ ನಾವು ಸಾಲ ಮಾಡಂಗಿಲ್ಲ, ಮುಂದೆ ಬರೋ ಸರ್ಕಾರಗಳು ಮಾಡಂಗಿಲ್ಲ, ಮುಂದೆ ಬಡ್ಜೆಟ್ ಮಂಡಿಸಬೇಕಾದ್ರೆ ಸಿದ್ದರಾಮಯ್ಯನವರು ಯಾವುದೇ ಕಾರಣಕ್ಕೆ ಸಾಲ ಮಾಡಂಗಿಲ್ಲ. ಆ ಪರಿಸ್ಥಿತಿಗೆ ಸರ್ಕಾರವನ್ನ ತಂದು ನಿಲ್ಲಿಸಿದ್ದಾರೆ. ಇವತ್ತು ಪ್ರಜಾವಾಣಿಯಲ್ಲಿ ನಿನ್ನೆ ಒಂದು ಆರ್ಟಿಕಲ್ ಬರೆದಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ, ಈ ಸರ್ಕಾರದ ಪರಿಸ್ಥಿತಿ ಏನಿದೆ ಅಂತ ಹೇಳಿ, ಏರಿಕೆಯತ್ತ ಬದ್ಧ ವೆಚ್ಚದ ದಾಪುಗಾಲ ಅಂತ ಹೇಳಿ. ಅದರಲ್ಲಿ ಹೇಳ್ತಾನೆ ಮಾನ್ಯ ಸಭಾಧ್ಯಕ್ಷರೇ, ಈ ರೀತಿ ಸಾಲ ಮಾಡಿದ್ರೆ 1.86 ಲಕ್ಷ ಕೋಟಿ ಯಾವ್ಯಾವ್ದಕ್ಕೆ ಹೋಗುತ್ತೆ ಅಂತ ಹೇಳಿ. ಒಂದು ಬಡ್ಡಿ ಪಾವತಿಗೆ ಮಾನ್ಯ ಸಭಾಧ್ಯಕ್ಷರೇ 53,332 ಕೋಟಿ, 4,48,000 ಕೋಟಿಯ ಬಡ್ಜೆಟ್ ಅಲ್ಲಿ ಬಡ್ಡಿ ಕಟ್ಟೋದಕ್ಕೆ 53,332, ವೇತನ ಸ್ಯಾಲರಿಗೆ 90,557 ಕೋಟಿ ಬರೀ ಸ್ಯಾಲರಿಗೆ ಹೋಗುತ್ತೆ, ಪಿಂಚಣಿಗೆ 42,364, ಸಹಾಯಧನ, ಆರ್ಥಿಕ ನೆರವು ಮತ್ತು ಸಾಮಾಜಿಕ ಬದ್ಧತೆ ಪಿಂಚಣಿ ಈ ಗ್ಯಾರಂಟಿಗಳಿಗೆ 99,883 ಕೋಟಿ. ಜೊತೆಗೆ ಮಾನ್ಯ ಸಭಾಧ್ಯಕ್ಷರೇ, ಆಡಳಿತ ಮತ್ತು ಇತರೆ ವೆಚ್ಚ 60,798, 51,871 ಕೋಟಿ. ಇನ್ನೊಂದು ಕೂಡ ಕಾಲಂ ಬರೀತಾರೆ ಇಲ್ಲಿ, ಪಿಂಚಣಿ ಮತ್ತು ಬಡ್ಡಿ ಪಾವತಿ ಅಂತ ಬದ್ಧ ವೆಚ್ಚವು ಗಣನೀಯ ಪ್ರಮಾಣದಲ್ಲಿ ಏರಿಕೆ ಆಗಿದೆ. 26-27 ಸಾಲಿನಲ್ಲಿ 1.86 ಲಕ್ಷ ಕೋಟಿಯಷ್ಟಿರುವ ಬದ್ಧ ವೆಚ್ಚವು 29-30 ಸಾಲಿನಲ್ಲಿ 2.44 ಕೋಟಿಗೆ ಏರಿಕೆ ಆಗಲಿದೆ. ಬದ್ಧ ವೆಚ್ಚದಲ್ಲಿನ ಹೆಚ್ಚಳವು ಬಂಡವಾಳ ವೆಚ್ಚ ಹಂಚಿಕೆ, ಹಣಕಾಸಿನ ಲಭ್ಯತೆ ಕಡಿಮೆ ಮಾಡುತ್ತದೆ. ಇವುಗಳ ಮಧ್ಯೆ ಸರ್ಕಾರವು ಸಮತೋಲನ ಸಾಧಿಸುವುದು ಅಗತ್ಯ ಎನ್ನುತ್ತದೆ. 26-30ರಲ್ಲಿ ಮಧ್ಯಮಾವಧಿ ವಿತ್ತೀಯ ಮುನ್ನಂದಾಜು ಅಂತ ಹೇಳಿ ಗ್ಯಾರಂಟಿ ಯೋಜನೆಗಳ ಮರು ವಿನ್ಯಾಸ ಬಹಳ ಮುಖ್ಯ ಅಂತ ಹೇಳಿ ಇವತ್ತು ಸರ್ಕಾರಕ್ಕೆ ಮಧ್ಯಮ ವರದಿಯಲ್ಲಿ ಇವತ್ತು ವಿತ್ತೀಯ ಮುನ್ನಂದಾಜಿನಲ್ಲಿ ಇವತ್ತು ಉಲ್ಲೇಖ ಮಾಡಿ ಹೇಳಿದ್ದಾರೆ. ಗ್ಯಾರಂಟಿ ಕಾರ್ಯಕ್ರಮಗಳಂತ ಸಹಾಯಧನ ಮತ್ತು ಸಾಮಾಜಿಕ ಭದ್ರತಾ ಪಿಂಚಣಿ ಯೋಜನೆಗಳನ್ನು ಮರು ವಿನ್ಯಾಸ ಮಾಡಬೇಕು ಎಂಬ ಸಲಹೆಯನ್ನು ಮಧ್ಯಮಾವಧಿ ವಿತ್ತೀಯ ಮುನ್ನಂದಾಜು ನೀಡಿದೆ. ಹಿಂದುಳಿದ ಮತ್ತು ಅಂಚಿನ ಸಮುದಾಯಗಳಿಗೆ ಸಾಮಾಜಿಕ ಭದ್ರತೆ ಒದಗಿಸುವ ಅತ್ಯಂತ ಅಗತ್ಯವಾದರೂ ವಿವೇಚನೆಯಿಂದ ಅವುಗಳನ್ನು ವಿತರಣೆ ಮಾಡಬೇಕು ಹಾಗೂ ಸಹಾಯಧನಗಳನ್ನು ನಿಯಮಿತವಾಗಿ ಪರಿಶೀಲಿಸದೇ ಇದ್ದರೆ ವಿತ್ತೀಯ ಅವಕಾಶಗಳನ್ನು ಅದು ಸಂಕುಚಿತಗೊಳಿಸುತ್ತದೆ. ಹೀಗಾಗಿ ದೀರ್ಘಾವಧಿಯಲ್ಲಿ ಸುಸ್ಥಿರ ಹಣಕಾಸು ಸ್ಥಿತಿ ಕಾಯ್ದುಕೊಳ್ಳುವಂತೆ ಸಹಾಯಧನ ಯೋಜನೆಗಳನ್ನು ಮರುವಿನ್ಯಾಸ ಮಾಡಬೇಕು ಎಂದು ಮುನ್ನಂದಾಜು ಒತ್ತಿ ಹೇಳಿದೆ. ಚುನಾವಣೆ ಸಂದರ್ಭದಲ್ಲಿ ಇಂತಹ ಹೊಸ ಯೋಜನೆಗಳನ್ನು ಘೋಷಿಸಿದರೆ ರಾಜ್ಯದ ಆರ್ಥಿಕ ಸ್ಥಿತಿ ಮತ್ತು ಆರ್ಥಿಕ ಶಿಸ್ತು ಕಾಯ್ದುಕೊಳ್ಳುವಂತಹ ಸವಾಲುಗಳಾಗಬಹುದು ಎಂದು ಮುನ್ನಂದಾಜು ಹೇಳಿದೆ. ಗ್ಯಾರಂಟಿಗಳ ಬಗ್ಗೆ ನಾನು ಹೇಳ್ತಿಲ್ಲ, ಮಧ್ಯಮ ವರದಿಯ ಬಂದಿರುವಂತ ಒಂದು ವಿಶ್ಲೇಷಣೆ ಕೂಡ ಇವತ್ತು ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಮಾನ್ಯ ಸಭಾಧ್ಯಕ್ಷರೇ, ಸಾಲ ಮಾಡಿ ತಪ್ಪಿಸ್ಕೊಳ್ಳಕ್ಕಾಗತ್ತಾ? ಮಾನ್ಯ ಸಭಾಧ್ಯಕ್ಷರೇ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ಸಾಲ ಮಾಡಿದ್ರೆ ನಾಳೆ ಕೊಡ್ತೀನಿ, ನಾಡಿದ್ದು ಕೊಡ್ತೀನಿ, ಇಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಟ್ಕೋಬಹುದು. ಸರ್ಕಾರ ಆಗಿ ಮಾಡಕ್ಕಾಗುತ್ತಾ? ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರ ಆಗಿ ಮಾಡಕ್ಕಾಗುತ್ತೆ ಹೇಳಿ? ಇವತ್ತು ಸರ್ಕಾರ ಒಟ್ಟು ವರಮಾನದ ಅತಿ ಹೆಚ್ಚಿನ ಸಾಲವನ್ನು ಇವತ್ತು ಮರುಪಾವತಿಗೆ ಇಟ್ಕೊಂಡಿದೆ. ಎಷ್ಟು ನಾನು ಹೇಳಿದ್ದು? ಮರುಪಾವತಿಗೆ ಇವತ್ತು ಸರ್ಕಾರ ಇಟ್ಕೊಂಡಿರೋದು ಮಾನ್ಯ ಸಭಾಧ್ಯಕ್ಷರೇ, ಬಡ್ಡಿ ಮತ್ತೆ ಸಾಲ ಎರಡೂ ಸೇರಿ 53,332 ಕೋಟಿ. ಇವತ್ತು ಸಾಲ ಮತ್ತೆ ಮರುಪಾವತಿ, ಬಡ್ಡಿ ಮತ್ತೆ ಮರುಪಾವತಿ, ಇಷ್ಟೊಂದು ಸಾಲ ಮಾಡಿದ ಸರ್ಕಾರ ಇವತ್ತು ₹1 ಹಣದಲ್ಲಿ ಮಾನ್ಯ ಸಭಾಧ್ಯಕ್ಷರೇ 20 ಪೈಸೆ ಬರೀ ಸಾಲ ಮರುಪಾವತಿಗೆ, ಸ್ಯಾಲರಿ, ಮೇಂಟೆನೆನ್ಸ್, ಗ್ಯಾರಂಟಿ ನಲ್ಲಿ ಇವತ್ತು ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಇಷ್ಟು ಹಣ ಗ್ಯಾರಂಟಿಗೆ ಹೋಗೋದ್ರಿಂದ ಕೃಷಿ ಮತ್ತೆ ಗ್ರಾಮೀಣ ಅಭಿವೃದ್ಧಿ ಮತ್ತೆ ಆಸ್ಪತ್ರೆಗಳು, ಇವತ್ತು ಕೃಷಿ ಯೋಜನೆಗೆ ಎಷ್ಟು ಹಣ ಕೊಟ್ಟಿದ್ದಾರೆ ಮಾನ್ಯ ಸಭಾಧ್ಯಕ್ಷರೇ? ನಮ್ಮ DK ಶಿವಕುಮಾರ್ ಸಾಹೇಬರು ನೀರಾವರಿ ಸಚಿವರು, ಅವರೇ ಒಂದ್ಸಲಿ ಭಾಷಣ ಮಾಡ್ಬೇಕಾದ್ರೆ, ಒಂದ್ಸಲಿ ಮೀಟಿಂಗ್ ಮಾಡ್ಬೇಕಾದ್ರೆ ಹೇಳಿದ್ರು, ಯಾವುದೇ ಯೋಜನೆಗಳು ಹೊಸ ಯೋಜನೆಗಳನ್ನ ಕೇಳಬೇಡ್ರಿ,
ಮರುಪಾವತಿ ಸಾಲ ಮರುಪಾವತಿನ ಎಷ್ಟು 38,000 ಕೋಟಿ ಇವತ್ತು ಬಿಲ್ ಪೆಂಡಿಂಗ್ ಇದೆ ನೀರಾವರಿ ಇಲಾಖೆಯಲ್ಲಿ. ಇವತ್ತು ಹಣ ಇಟ್ಟಿರೋದು ಎಷ್ಟು ನೀರಾವರಿಗೆ ಮಾನ್ಯ ಸಭಾಧ್ಯಕ್ಷರೇ? 22,000. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.